ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಲೀಲಾ ನನ್ನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಸ್ವಲ್ಪ ನಾಯ್ಸ್ ಇದೆ ಬ್ಯಾಕ್ಗ್ರೌಂಡಲ್ಲಿ, ಏನೋ ಒಂದು ರೆಡಿನೋ ಏನೋ ಮಾಡ್ತಿದ್ದಾರೆ ಪಕ್ಕದ ಬಿಲ್ಡಿಂಗಲ್ಲೇ ಅನಿಸುತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೌಂಡ್ ತುಂಬ ಇರಿಟೇಟ್ ಅನಿಸಿದ್ರೆ. ಆ್ಯಂಡ್ ಸೊ ನಮ್ಮಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇದು ಕಾರ್ತಿಕ್ ಮಾಸ ಅಲ್ಲ. ಸೊ ಕಾರ್ತಿಕ್ ಮಾಸದಲ್ಲಿ ಆದಷ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಮಿಕ್ಕಿದಾಗಲೂ ಹೋಗ್ತೀವಿ, ಬಟ್ ಕಾರ್ತಿಕ್ ಮಾಸದಲ್ಲಿ ಹೋಗ್ತೀವಿ. ಆ ದೇವ್ರು ನಮ್ಮ ಅಮ್ಮನ ಮನೆ ದೇವ್ರಿಗೆ ಹೋಗ್ತೀವಿ. ಯಾವುದಾದ್ರೂ ಒಂದು ಸೋಮವಾರ, 4 ಸೋಮವಾರ ಬರ್ಬೋದು, ಒಂದೊಂದು ಸರ್ತಿ 5 ಸೋಮವಾರ ಬರುತ್ತೆ. ಲಾಸ್ಟ್ ಇಯರಲ್ಲಿ 5 ಸೋಮವಾರ ಬಂದಿತ್ತು. ಸೊ ಈ ಸೋಮವಾರ ನಾವು ಅಮ್ಮನ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆಯಲ್ಲೆಲ್ಲ ಕೆಲಸ ಆಯಿತು, ದೇವ್ರ ಪೂಜೆನೂ ಆಯಿತು ಇವಾಗಷ್ಟೇ. ಇವಾಗ ಟೈಮ್ ಬಂದು ಆಲ್ರೆಡಿ 12 ಆಗೋಯಿತು. ಸೊ ಇಷ್ಟೊತ್ತು ಮನೆಯಲ್ಲಿ ಎಷ್ಟು ಕೆಲಸ, ಬೇರೆಯವ್ರ ಮನೆ ಕೆಲಸ ಮುಗ್ದೋಗುತ್ತೆ, ಬಟ್ ನಮ್ಮ ಮನೆಯಲ್ಲಿ ನಾವು ಮಾಡೋ ಕೆಲಸ ಯಾವತ್ತೂ ಮುಗಿಯಲ್ಲ. ನೆವರ್ ಎಂಡಿಂಗ್ ಕೆಲಸಗಳು ನಮ್ಮ ಮನೆಯಲ್ಲಿ. ಇದು ಪೂಜೆನೂ ಆಯಿತು ನೋಡಿ. ದೇವ್ರ ಮನೆ ಈ ಥರ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ನೆಮ್ಮದಿ. ದೇವಸ್ಥಾನಕ್ಕೆ ಹೋಗ್ತಿರೋದಲ್ವಾ, ಹಾಗಾಗಿ ಡ್ರೆಸ್ ಹಾಕ್ಕೊಳ್ಳೋದು ಇಲ್ಲ ಸೀರೆ ಹಾಕ್ಕೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ. ನೋಡ್ತೀನಿ, ಯಾವುದಾದ್ರೂ ಒಂದು ಕಂಫರ್ಟಬಲ್ ಆಗಿರುವಂಥ ಸೀರೆ ಇಲ್ಲಾಂದರೆ ಡ್ರೆಸ್ ಸಿಕ್ಕರೆ ಅದನ್ನೇ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಕಂಫರ್ಟಬಲ್ ಅಂದರೆ ಎಲ್ಲಾದರೂ ಹೆಂಗಾದರೂ ಕೂತ್ಕೊಂಡ್ರೂ ಪರವಾಗಿಲ್ಲ, ಗಲೀಜಾದರೆ ಕಾಣಿಸ್ಬಾರ್ದು, ಆ ಥರ ಇರಬೇಕು. ಸ್ವಲ್ಪ ಸಾಫ್ಟ್ ಇರಬೇಕು ಬಟ್ಟೆ. ಸೊ ಹಿಂಗೆ ನಾವು ಸ್ವಲ್ಪ ಹೆಂಗಂದ್ರೆ ಕೂತ್ಕೊಬಿಡ್ತೀನಿ ಒಂದೊಂದು ಸರ್ತಿ. ಸೊ ಅದಕ್ಕೆ ನಾನು ರೆಡಿ ಆದೆ. ಸಿಂಪಲ್ಲಾಗಿ ಅದೇ ಹೇಳಿದ್ನಲ್ಲ, ಗಲೀಜಿಗೆ ಹೊಂದ್ಕೊಳ್ಳೋವಂಥ ಬಟ್ಟೆ ಹಾಕ್ಕೋಬೇಕು. ಸೊ ಹುಡುಕಿ ಇರೋದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ಸ್ವಲ್ಪ ಲೈಟ್ ಕರ್ಲ್ ಮಾಡಿದ್ದೀನಿ ಇವತ್ತು. ಯಾಕೋ ಸ್ವಲ್ಪ ಕರ್ಲ್ ಇಷ್ಟ ಆಯಿತು. ಆ್ಯಂಡ್ ಸೆಂಟರ್ ನನ್ನ ಪಾರ್ಟಿಷನ್ ಯಾವತ್ತೂ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಮುಂಚೆ, ಬಟ್ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಇಷ್ಟ ಆಗ್ತಿದೆ. ಏನು ಶೆಕೆ ಆಗ್ತಿದೆ ಅಂದರೆ. ಸೊ ರೆಡಿ ಆಗಿದ್ದೀನಿ. ಕಾಲ್ ಮಾಡ್ತಿದ್ದೀನಿ ಅಮ್ಮಂಗೆ, ಅಮ್ಮ ಕಾಲ್ ರಿಸೀವ್ ಮಾಡಿಲ್ಲ. ಸೊ ನೋಡಬೇಕು ಇಲ್ಲೇ ಬರ್ತಾರಾ ಇಲ್ಲ ಸೊ ಹೋಗ್ತಾ ಹೋದ್ಮೇಲೆ ಸಿಗ್ತೀನಿ. ಏನು ಮಗ ಎಷ್ಟಲ್ಲಿ ಸರಿ ಫೋನ್ ಮಾಡಿ ಮಾಡು ಬತ್ತೇಮೇನು ಹಿಂದೆ ಕೂತ್ಕೋಬಾರ್ದು. ನನ್ನ ತಮ್ಮನ ಕಣ ಚಿಕ್ಕಯ್ಯಮ್ಮ ದೊಡ್ಡನಿಗೆಯರ ಹಿಂಗಾದ್ರೆ ಹಿಂದೆ ಕೂತ್ಕೋಣ. ಇವಾಗ ಏನಾಯಿತು ಅಂತಂದರೆ, ನಾವು ಹೊರಟ್ವಿ ಆರ್.ಆರ್. ನಗರಿಂದ. ಹೊರಟಾಗ ಏನಾಯಿತು, ನಮ್ಮ ಚಿಕ್ಕಪ್ಪ ಅವ್ರನ್ನ ಪಿಕ್ ಮಾಡಿದಾಗ ಅವ್ರ ಮಕ್ಕಳು ಕೂಡ ಬಂದಿರಲಿಲ್ಲ. ಜೊತೆಗೆ ನಮ್ಮ ಮಾವನ ಮಕ್ಕಳು ಕೂಡ ಬೇಡ ಅಂತ ಹೇಳಿದ್ವಿ, ಎಕ್ಸಾಮ್ ಟೆಸ್ಟ್ ಎಲ್ಲ ಇತ್ತು ಅಂತ. ಸೊ ಜಾಗ ಹೆಂಗೂ ಖಾಲಿ ಇತ್ತಲ್ಲ, ವಾಪಸ್ ಅದೇ ನೈಟ್ ಬಂದುಬಿಡ್ತಿದ್ವಿ. ಹಾಗಾಗಿ ಮತ್ತೆ ಇವಾಗ ನಾವು ದಿಗು ಸಿಂಚು ಅವ್ರಿಗೆ ಕಾಲ್ ಮಾಡಿ ರೆಡಿಯಾಗಿರ್ರಿ ಅಂತ ಹೇಳಿದ್ವಿ. ರೆಡಿ ಆದಮೇಲೆ ಪುನಃ ಮನೆಗೆ ಹೋಗಿ ಅವರಿಬ್ಬರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಆ್ಯಂಡ್ ವಾಯ್ಸ್ ಓವರ್ ಯಾಕೆ ಕೊಡ್ತಿದ್ದೀನಿ ಅಂತಂದರೆ, ವಿಂಡೋ ಕ್ಲೋಸ್ ಇರಲಿಲ್ಲ, ತುಂಬಾ ನಾಯ್ಸ್ ಬರ್ತಾಯಿತ್ತು ಹೊರಗಡೆಯಿಂದ. ಅದರಲ್ಲೂ ಗಾಳಿ ಸೌಂಡು ತುಂಬಾ ಇತ್ತು, ತುಂಬ ಇರಿಟೇಟಿಂಗ್ ಅನಿಸ್ತು ಹಾಗೆ ಹಾಕೋದಕ್ಕೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಮೇಲೆ ಏನು ಮಾಡಿದೆ ದಿಶಾ? ಮಾತಾಡೋದ್ರಲ್ಲಿ ಹೀರೋ. ನೋಡ್ದ ಅಮ್ಮ ಮನೆ ಬೇಕು ಗ್ವಾಗರಿಗೆ ಮುಂಚೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಈಗ ಗೋವಿಂದಣ್ಣ ಫೋನ್ ಮಾಡವನೆ, ಇವ್ರು ಮಾಡವಳೆ, ಯಾರು ಫೋನ್ ಬಂದ್ರು ಕೊಡುದಿಲ್ಲ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ.
ಇದ್ದಾಗ ಇದು ಎಷ್ಟು ಸ್ವಲ್ಪ ಆದರೂ ದೊಡ್ಡದಾಗಿತ್ತು. ಇವಾಗ ಎಷ್ಟು ನೋಡು, ನಮ್ಮ ಬೆರಳು ಅಷ್ಟೇ. 5 ರೂಪಾಯಿಗೆ ಎಷ್ಟು ದೊಡ್ಡದು ಬರ್ತಾ ಇತ್ತು ಗೊತ್ತಾ ದಿಗು? ಏನೋ ಏನೋ ಅಂದಲ್ಲ, ತಿಂದುಬಿಟ್ಟ. ಹಂಗಾರೆ ನನಗೆ ಚಿಕ್ಕದಿಟ್ಟು ನೀನು ದೊಡ್ಡ ತಿಂದಿದ್ಯಾ? ನನ್ನ ಮಗನೇ. ಓ ಮೈ ಗಾಡ್, ಏನು ಸಕ್ಕತ್ತಾಗಿದೆ. ಯಾವ ಡ್ಯಾಮ್ ಅಂತಿದೆ ಹೆಸರು? ಇಗ್ಲೂ ಡ್ಯಾಮ್. ಬೇಡ ಆಂಟಿ, ಅವ್ನಿಗೆ ಅವ್ನು ಊಟ ಮಾಡಲಿ. ಏನ್ ಗೊತ್ತಾ ಅಮ್ಮ, ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಅಂತ ಅವನು, ಅದಕ್ಕೆ ನಡ್ಕೊ ಬಂದೆ. ಅನ್ಲೇಬೇಕು, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಅವರಲ್ಲ. ನನಗೂ ಫ್ರೆಂಡ್ಸ್ ಅವರೇ. ಫ್ರೆಂಡ್ಸ್ ಅಂದ್ಬಾರ್ದು. ಹಾಂ, ವಿಡಿಯೋ ಮಾಡ್ತಿದ್ರೆ ಅಲ್ಲ ಅಂತ ನೀರಿಗೆ ನೋಡ್ಕೊ ಕುಡ್ಕೋಣ. ಅಯ್ಯೋ ಯಾರೇನು ಕುಡಿಯಲ್ಲ ಅಂತ ನಮ್ಮ ನೀನೇ ಹೋಗತ್ತಮ್ಮ ಸುಳಿ. ಅವಾಗೆಲ್ಲ ಮಳ್ ತೊಳಿ ಏನಾದ್ರು ಇಲ್ಲಿ ಬಿದ್ರೆ ಯಾರು ಹಂಗೆ ಸೀದಾ ತಳ್ಕೊಂಡೆ ಹೊರಟು. ಸುಮ್ಮನೆ ಇರ್ದಿಶು, ಬರೀ ನೆಗೆಟಿವ್ ಥಾಟ್ಸ್ ಹೇಳ್ತಿಲ್ಲ ಮಗನೇ. ಏನ್ ಸೌಂಡ್ ಇದೆ? ಇರೋ ನಿಮಿಷ, ಸೌಂಡ್ ಕೇಳಿಸುತ್ತೆ. ಅಯ್ಯೋ ಶಿವ ನಾರಾಯಣ, ಈ ಮುಂಡ ಮಕ್ಳು ಕರ್ಕೋಗಿ ಶೂಟಿಂಗ್ ತೆಗಿದೆ. ಕೈಕಾಲು ತೊಳೆಯೋದೇನೋ ನೀನು, ಬಾರೋ ಬಾಯ್ಲಿ. ಇವನು ಕೈಕಾಲು ತೊಳಿಸಿಲ್ಲ. ನೀವು ಅನ್ಕೋಬೋದು ಯಾಕೆ ನನ್ನ ಮಗನ ಎತ್ಕೊಂಡು ತಿರುಗಾಡ್ತಾ ಇದ್ದೀನಿ ಅಂತ. ಅವನಿಗೆ ಜ್ವರ ಬಂದುಬಿಡ್ತು. ಅರ್ಧ ದಾರಿ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಅವನಿಗೆ ಯಾಕೋ ಜ್ವರ ಜಾಸ್ತಿ ಆಗೋಯಿತು. ಆಮೇಲೆ ಕಾಲು ನೋವು ಅಂತ ಹೇಳ್ತಾ ಇದ್ದ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಲ್ಲೇ ಹೂ ತೊಗೊಳ್ತಾ ಇದ್ವಲ್ಲ, ಅಲ್ಲೇ ಒಂದು ಸಿರಪ್ ತೊಗೊಂಡೆ ಅವನಿಗೆ. ಅದಕ್ಕೆ ಎತ್ಕೊಂಡೇ ತಿರುಗಾಡಿದ್ದಾಯಿತು ನನ್ನ ಮಗನ್ನ. ಬರಡೆ ಹತ್ರ ಬರ್ತಿದ್ದಂತೆ ಅಲ್ಲೂ ಬೆಳಿತಿದ್ದ ಕಟಿಂಗ್ ಬತ್ತಿಯಲ್ಲ ಡೌಟ್ ಅಂತ ಅದರಲ್ಲ ಇದೆ. ನಿಂಗೆ ಬೇಕಾ ಅಂತ ಎಣ್ಣೆ ಎಣ್ಣೆ ಅಮ್ಮಮ್ಮ, ಅಮ್ಮೋರ ಅಮ್ಮ ಅಮ್ಮಮ್ಮ ಗಾಡಿ ಬರುತ್ತೆ ಚೆನ್ನಾಗಿದೆ. ಕಾರಣ ಅಂತಂದ್ಬಿಟ್ಟು ಉಳ್ಕೊಂಡಿರೋದು.
ಒಂದು ದೇವಸ್ಥಾನ ಮುಗೀತು. ದಿಶು ಅಲ್ಲಿ ಕೈ ಕಾಲು ತೊಳ್ಕೊಂಡ್ವಲ್ಲ ನಾವು, ಅದೇ ನೀರು. ಎರಡು ಸೇರ್ತವೆ. ಎರಡು ಅಲ್ಲ, ಇದೇ ಕಣಮ್ಮ ಅದು. ಅದೇ ಬೇರೆ ಇದೇ ಬೇರೆ, ಎರಡು ಸೇರವೇನೋ ಸೇರ್ತವೆ. ಅದೇ ಬೇರೆ ಏನು ಅದೆಲ್ಲವ 15 ವರ್ಷ ಆಯ್ತಲ್ವಾ, ಇನ್ನೂ ಆಗಿಲ್ವಾ? 15 ವರ್ಷ ಆಗಿಲ್ಲ ಇನ್ನ. ಏನು 10 ವರ್ಷಕ್ಕೆ ಮಾಡ್ತಾರೆ ಅಂತಿತ್ತು ದೊಡ್ಡಪ್ಪ. ಇಲ್ಲ ಅವಾಗ ನಾನು 7ನೇ ಕ್ಲಾಸು. ಈಚೆ ಕಡೆ ಎಲ್ಲ ಸ್ಕೂಲ್ ಅಮ್ಮಂಗಂತ ಒಂಚೂರು ಸಾಂಬಾರು ಹೇಳಿದೀಗ ನೀನು. 2 ದೇವಸ್ಥಾನ ಮುಗೀತು. 2 ದೇವಸ್ಥಾನ, 3 ಕಂಪ್ಲೀಟ್. 4 ಹಂಗಾದ್ರೆ ಲೆಕ್ಕ ಹಾಕೊಂಡ್ರೆ 4 ದೇವಸ್ಥಾನ. 2 ಹೆಣ್ಣು ದೇವರು, 1 ಲೀಲಾಕೋಟ್ ಮನೆ. ಇವಾಗ ಮೇನ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಎಲ್ಲರೂ ಮೇನ್, ಇವ್ರು ಇನ್ನೊಬ್ರು. ಏನೇ ಹೇಳಿ ಕಾರ್ತಿಕ್ ಮಾಸದಲ್ಲಿ ದೇವಸ್ಥಾನಗಳನ್ನ ನೋಡೋದೇ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮನೆ ದೇವರು ಅಥವಾ ಇನ್ನೊಂದು ದೇವರು ಅಂತಲ್ಲ, ಪ್ರತಿಯೊಂದು ದೇವಸ್ಥಾನನೂ ದೀಪಗಳಿಂದ ಅಲಂಕಾರ ಮಾಡಿರ್ತಾರೆ. ಅದರಲ್ಲೂ ಅದ್ರದ್ದು ಒಂದು ಸ್ಪೆಷಲ್ ದಿನ ಅಂತಿರುತ್ತಲ್ಲ ವಾರದಲ್ಲಿ, ಅದಂತೂ ನೋಡೋಕೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೂ ಕೂಡ ಆಯಿತು. ನಮಗೆ ಹೋಗುವಾಗ ಬೆಳಕಿತ್ತು, ಅಷ್ಟು ಬ್ರೈಟ್ನೆಸ್ ಕಾಣಿಸಿಲ್ಲ. ಅಷ್ಟರಲ್ಲಿ ನಾವು ಗರ್ಭಗುಡಿ ಹತ್ರ ಹೋಗಿ ಕೂತಿದ್ವಿ. ಅಲ್ಲಿ ಮಹಾಮಂಗಳಾರತಿ ಅಥವಾ ಮೇನ್ ಪೂಜೆ ನಡೆಯೋದು ಇನ್ನೊಂದು 1 ಅವರ್ ಅಥವಾ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಸೊ ಸುಮ್ಮನೆ ಕೂತಿರೋದು ಯಾಕೆ ಅಂತ ಹೇಳಿ ಅಲ್ಲಿ ಭಕ್ತಾದಿಗಳು ತಂದು ಕೊಟ್ಟಿರ್ತಾರೆ. ಅಕ್ಕಿ, ಬೆಲ್ಲ ಅಥವಾ ಏನು ಅವ್ರು ಏನು ಅಂದ್ಕೊಂಡಿರ್ತಾರೆ ಆ ಥರ ತಂದು ಕೊಟ್ಟಿರ್ತಾರೆ. ಆ ಪ್ಯಾಕ್ ಆಗಿರುವಂಥ ಕವರ್ನ ನಾವು ಸಪ್ರೇಟ್ ಮಾಡಿ, ಅಕ್ಕಿ ಸಪ್ರೇಟ್, ಬೆಲ್ಲ ಸಪ್ರೇಟ್ ಆ ಥರ ಮಾಡಿ ಹಾಕ್ತಿದ್ವಿ. ಸೊ ಈ ಥರ ಯಾವ ದೇವಸ್ಥಾನಕ್ಕೆ ಹೋದರೂ ನಮ್ಮ ಕೈಲಾಗುವಂಥ ಒಂದು ಅಳಿಲು ಸೇವೆ ಅಂತಲೇ ಹೇಳ್ಬೋದು. ಆ ಥರ ಮಾಡಿದಾಗ ಪುಣ್ಯ ಸಂಪಾದನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಲಾಸ್ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಸೊ ನೀವು ಕೂಡ ಅಷ್ಟೇ ಹೋದಾಗ ದೇವಸ್ಥಾನಗಳಲ್ಲಿ ಆದಷ್ಟು ಏನಾದರೂ ಒಂದು ಕೆಲಸ ಮಾಡಿ, ಅದರಿಂದ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಮೊದಲೇ ಹೋಗಿ ಕೂತಿರೋದ್ರಿಂದ ಇನ್ನೊಂದು 2 ನಿಮಿಷ ಜಾಸ್ತಿ ಹೊತ್ತು ದೇವ್ರನ್ನ ನೋಡಿ ಅವರ ಕಣ್ತುಂಬಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಹಾಗೆ ಒಳ್ಳೆ ಪ್ರಸಾದನೂ ಸಿಕ್ತು ನಮಗೆ. ನಮ್ಮ ದೇವರಿಗೆ ಅವರೆಕಾಳಲ್ಲಿ ಮಾಡಿರುವಂಥ ಗೊಜ್ಜು ಅಂದರೆ ಫೇವ್ರೆಟ್ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಎಷ್ಟೇ ಜನ ಬಂದ್ರೂ ಅವರೆಲ್ಲರಿಗೂ ಒಣ ಅವರೆಕಾಳಲ್ಲಿ ಮಾಡಿರುವಂಥ ಗೊಜ್ಜಲ್ಲಿ ಪ್ರಸಾದ ಮಾಡಿ ಬಡಿಸ್ತಾರೆ. ಇದಾದಮೇಲೆ ನಾನು ಯಾವುದೇ ವಿಡಿಯೋ ತೊಗೊಳೋದಕ್ಕಾಗಿಲ್ಲ, ಯಾಕೆಂದರೆ ದಿಶಾಂತ್ಗೆ ಜ್ವರ ಜಾಸ್ತಿಯಾಗಿತ್ತು. ಹಾಗಾಗಿ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಆ್ಯಂಡ್ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನಮಸ್ಕಾರ ಆ್ಯಂಡ್ ಲಾಟ್ಸ್ ಆಫ್ ಲವ್.